ಹಲೋ ಹಾಯ್ ಮಾಡು. ಸೇ ಹಾಯ್. ಹಾಯ್ ಮಾಡು. ಹಾಯ್ 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 ಎಲ್ರಿಗೂ ವೆಲ್ಕಮ್ ಟು ಕಾವ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ. ಇದು ಸ್ಯಾಟರ್ಡೆ ವ್ಲಾಗ್ಸ್ ಆಗಿರುತ್ತೆ. ಶಶಿ ಡ್ಯೂಟಿಯಿಂದ ಆಫ್ ಡೇಗೆ ವಾಪಸ್ ಬಂದರು. ಯಾಕೋ ಡ್ಯೂಟಿ ಮಾಡೋದಕ್ಕೆ ಮೂಡಿಲ್ಲ, ಬೇಜಾರಾಗ್ತಿದೆ ಅಂತ. ಸೊ ಮನೆಗೆ ಬಂದು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದೆ ನಾಮಚಲ್ಮೆಗೆ. ಅಂದರೆ ನಾಮಚಲ್ಮೆ ಅಂದರೆ ಇಲ್ಲಿ ಜಿಂಕೆಗಳ ವನ ಮತ್ತು ರಾಮ ಸೀತೆಗಾಗಿ ಅಂದರೆ ಸೀತೆ ನೀರು ಕೇಳಿದಾಗ ಬಾಣ ಬಿಟ್ಟು, ಅಂದರೆ ಕಲ್ಲೊಳಗೆ ಬಾಣ ಬಿಟ್ಟು ನೀರು ಕೊಟ್ಟಂಥ ಪ್ಲೇಸು ಅಂತ ಹೇಳ್ಬೋದು. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ಒಂದು ಕೋತಿ ಇತ್ತು, ಅಂದರೆ ಮಂಕಿ, ಮತ್ತು ಒಂದು ಬೇಬಿ ಮಂಕಿನ ಎತ್ಕೊಂಡಿತ್ತು. ಎಲ್ಲಿ ನೋಡಿದ್ರು ಬೇಬಿ ಮಂಕಿನೇ ಕಾಣಿಸ್ತಾ ಇತ್ತು. ಅಂದರೆ ನೋಡಿ, ಆ ಮಂಕಿ ನೋಡಿದ ತಕ್ಷಣ ತಾಯಂದಿರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ, ನನಗೂ ಮಗ ಇದ್ದಾನಲ್ವ, ಸೊ ನನಗದನ್ನು ನೋಡಿ ಕ್ಯೂಟ್ ಅನ್ನಿಸ್ತು. ಎಷ್ಟು ಪ್ರೀತಿಯಿಂದ ನೋಡ್ಕೊತಾರಲ್ವ ಮಕ್ಕಳನ್ನ. ಸೊ ಅದು ಪ್ರಾಣಿಗಳು ಕೂಡ ಹಾಗೆ ಕ್ಯೂಟಾಗಿ ಇತ್ತು. ಇಲ್ಲಿ ಸ್ವಲ್ಪ ಕಾಡಿನ ಪ್ರದೇಶ ಆಗಿರೋದ್ರಿಂದ ಕೋತಿಗಳು ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ಡೀರ್ಗಿಂತ ಕೋತಿಗಳೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಮತ್ತು ಜಿಂಕೆಗಳಿಗೆ ಇಲ್ಲಿ ಏನು ಊಟ ಕೊಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಆಯಿತು, ಎಲ್ಲಿ ಕೊಡ್ತಾರೆ ಅಂತ. ಈ ಸೈಡಂತೂ ಎಲ್ಲಿಗೂ ಕಾಣ್ತಾ ಇರಲಿಲ್ಲ ಏನು ಕೊಡ್ತಾಯಿದ್ದಾರೆ ಜಿಂಕೆಗಳಿಗೆ ಊಟಕ್ಕೆ ಅಂತ. ಸೊ ಮಂಕಿ ಬಂದಾಗ ಭಗತ್ ಸ್ವಲ್ಪ ಹೆದರ್ಕೊತಾ ಇದ್ದ. ಅಂದರೆ ನಾವು ಹೋದಾಗ ಅರೌಂಡ್ ಒಂದು 5:30 ಆಗಿತ್ತು. 6:30 ಕ್ಲೋಸ್ ಅಂತೆ. 5:30 ಆಗಿತ್ತು. ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದಾಗ ತುಂಬ ಜನನ ಟಿಕೆಟ್ ಅಲೋ ಮಾಡ್ತಾ ಇರಲಿಲ್ಲ. ನಾವೇ ಲಾಸ್ಟ್ ಅನಿಸುತ್ತೆ ಟಿಕೆಟ್ ಅಲೋ ಮಾಡಿದ್ದು 5:30ಗೆ. ಅಂದರೆ 6:30 ಕ್ಲೋಸು, 5:30ವರೆಗೂ ಟಿಕೆಟ್ ಕೊಡ್ತಾರೆ ಅಷ್ಟೇ. ನಾವು ಒಳಗಡೆ ಹೋಗಿ ಜಿಂಕೆನೆಲ್ಲ ನೋಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಮುಂದೆ ಹೋದ ತಕ್ಷಣ ಈ ಥರ ಮನೆ ಸಿಗುತ್ತೆ. ಮನೇನೋ ಆಫೀಸೋ ನನಗೆ ಗೊತ್ತಿಲ್ಲ. ಆ ಮನೆ ನೋಡಿದ ತಕ್ಷಣ ನನಗೆ ಈ ಥರ ಒಂದು ಮನೆ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನಾವು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹಾಗೆ ಮನೆ ಮುಂದೆ ಈ ಬಸವಣ್ಣ ಇತ್ತು. ಮಕ್ಕಳು ನೋಡಿ, ಮಕ್ಕಳಿಗೆ ನಮಗೆ ಒಂದು ಸಲ ಹೇಳಿದರೆ ಅದನ್ನು ನಮಸ್ತೆ ಮಾಡ್ಕೊಳ್ಳೋದು, ಅದ್ರ ಮೇಲೆ ಹತ್ತೋದು. ಸೊ ಈ ಥರ ಎಲ್ಲ ಮಾಡ್ತಾಯಿತ್ತು. ಹಾಗೆ ಮುಂದಕ್ಕೆ ಹೋಗಿದ್ವಿ ನಾವು. ಮುಂದಕ್ಕೆ ಹೋದರೆ ನಮಗೇನು ಸಿಗುತ್ತೆ ಅಂದರೆ ವನವಾಸದಲ್ಲಿದ್ದಾಗ, ವನವಾಸದಿಂದ ಸೀತೆನ ಕರ್ಕೊಂಬರ್ಬೇಕಾದ್ರೆ ರಾಮ ಸೀತೆಗಾಗಿ ಕಲ್ಲಿನ ಒಳಗೆ ಬಾಣ ಬಿಟ್ಟು ನೀರು ತೆಗ್ದ ಅಂತ ಇದೆ ಬೋರ್ಡಲ್ಲಿ. ನಾನು ಅದು ಕ್ಲಿಪ್ ತಗೊಳ್ಳೋದು ಸ್ವಲ್ಪ ಮರ್ತೋಗಿದ್ದೀನಿ. ನೀರು ಬರುತ್ತೆ ಅಂದರೆ ಕಲ್ಲೊಳಗಡೆ ಯಾವಾಗಲೂ ನೀರು ಬರುತ್ತೆ ಅಂತ. ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಹೊಂಡ ಇತ್ತು. ಹೊಂಡ ಅಂದರೆ ನೀರು ನಿಂತ್ಕೊಳ್ಳೋ ಪ್ಲೇಸು. ಸೊ ಅದ್ರಲ್ಲಿ ಮೊಸಳೆ ಇರ್ಬೋದು ಅಂದ್ಕೊಂಡು ನಾವು ಹೋಗಿದ್ರೆ ಯಾವ ಮೊಸಳೆನೂ ಇರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ, ಅವರೇ ಮೊಸಳೆ ಸ್ಟ್ಯಾಚುನ ಕಟ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅಲ್ಲಿ. ಚೆನ್ನಾಗಿದೆ ಅಲ್ಲ, ಮೊಸಳೆ ಇಲ್ಲ ಅಂದರೆ ಮೊಸಳೆ ಸ್ಟ್ಯಾಚು ಕಟ್ಟಿಟ್ಬಿಡೋದು. ಪ್ಲೇಸ್ ಒಂಥರ ಕಾಮಾಗಿ ತುಂಬ ಚೆನ್ನಾಗಿತ್ತು. ಅಂದರೆ ನೋಡೋ ಅಂಥದ್ದು ಏನಿಲ್ಲ, ಜಸ್ಟು ಏನು ಸಿಗುತ್ತೆ ನೋಡೋದಕ್ಕೆ ಅಂದರೆ ಅದು ಹೊಂಡ ಸಿಗುತ್ತೆ, ಡೀರ್ಸ್ ಇರುತ್ತೆ, ಮಂಕಿ ಇರುತ್ತೆ ಅಷ್ಟೇ. ಮತ್ತು ಆ ಕಡೆ ಆಪೋಸಿಟ್ ಒಂದು ಪಾರ್ಕ್ ಇದೆ, ಅದು ಕೂಡ ಕ್ಲೋಸ್ ಆಗಿತ್ತು. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ. ನಾವು ಟೈಮಿಂಗ್ಸ್ 5:30 ಟೈಮಿಂಗ್ಸ್ ಅಂತ ಗೊತ್ತಿರಲಿಲ್ವ ನಮಗೆ. ಅದಕ್ಕೋಸ್ಕರ ನಾವು ಹೋಗಿ ತಪ್ಪು ಮಾಡಿಬಿಟ್ವಿ ಅನಿಸುತ್ತೆ. ಇನ್ನು ಏನಾದ್ರು ಬೇಗ ಹೋಗಿದ್ರೆ ನಾವು ಆ ಕಡೆ ಸೈಡ್ ಹೋಗಿ ಸ್ವಲ್ಪ ಪಾರ್ಕ್ ಇತ್ತು, ಪಾರ್ಕಲ್ಲಿ ಮಕ್ಕಳನ್ನ ಕೂಡ ಆಟ ಆಡ್ಸ್ಕೊಂಡು ಬರ್ಬೋದಾಗಿತ್ತು. ನಾವು ಹೋಗಿಲ್ವಲ್ಲ, ನನಗೂ ಟೈಮು ನೆನಪಿಲ್ಲ, ಅವ್ರಿಗೂ ಟೈಮ್ ನೆನಪಿಲ್ಲ. ನಾವು ಹೋಗಿ ತುಂಬ ದಿನಗಳೇ ಆಯಿತು. ನಿಯರ್ ಬೈ ಇದ್ರೂ ನಾವು ಹೋಗಿಲ್ಲ. ಸೊ ಮಕ್ಕಳೆಲ್ಲ ಒಳಗಡೆ ಹೋಗಿ ಜಿಂಕೆ ಎಲ್ಲ ಮುಟ್ಟಿ ಮಾತಾಡಿಸ್ತಾಯಿದ್ರು. ಸಮರ್ಥಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಹಾಗೆ ಮಾತಾಡ್ತಾ ಜಿಂಕೆಗೆ ಏನಾದರೂ ಕುರ್ಕುರೆ ತಂದರೆ ಅಥವಾ ಲೇಸ್ ತಂದು ಕೊಟ್ಟರೆ ತಿನ್ಬೋದಲ್ವಾ ಅಂತ ಶಶಿ ಹೇಳ್ತಾಯಿದ್ರು. ಅದನ್ನೆಲ್ಲ ಎಲ್ಲಿ ತಿನ್ನತ್ತಪ್ಪ ನೀನು, ಒಳ್ಳೆ ತಮಾಷೆ ಮಾಡ್ತೀಯ ಅಂದ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದಾಗ ಒಂದು ಕಾರ್ ಒಳಗಡೆ ಮಂಕಿ ಹೋಗ್ಬಿಟ್ಟಿತ್ತು. ಪಾಪ ಕಾರಲ್ಲಿರೋ ಫುಲ್ ಗಾಬರಿ ಆಗಿಬಿಟ್ಟಿದ್ರು. ಭಗತ್ ಅದನ್ನು ಓಡೋಗಿ ನೋಡ್ತಾ ಇದ್ದ. ಅಮ್ಮ ಯಾಕೆ ಅದು ಒಳಗಡೆ ಹೋಗಿತ್ತು ಅಂತ ಸ್ವಲ್ಪ ತಲೆ ತಿಂದಿದ್ದು ಜಾಸ್ತಿ. ಯಾಕೆ ಹೋಗುತ್ತೆ ಅಂದರೆ ತಿಂಡಿ ಇಟ್ಟಿರ್ತಾರೆ, ಏನಾದರೂ ಇಟ್ಟಿರ್ತಾರಲ್ವ, ಸೊ ಅದಕ್ಕೆ ಹೋಗಿರುತ್ತಪ್ಪ ಅಂತ ಹೇಳಿ ವಾಪಸ್ ಕರ್ಕೊಂಡ್ಬಂದಿದ್ದಾಯಿತು. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದೆ
ಡಿ ಡಿ ಹಿಲ್ಸ್ ಕಡೆಗೆ. ಯಾಕಂದರೆ ಸಂಜೆ ಆಗಿತ್ತಲ್ವ, ಸನ್ಸೆಟ್ ಏನಾದರೂ ನೋಡೋಕ್ಕೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೋದ್ವಿ, ಡಿ ಡಿ ಹಿಲ್ಸ್ ಕಡೆ ಹೋದ್ವಿ. ನಾನು ನಿಯರ್ ಬೈ ಡಿ ಡಿ ಹಿಲ್ಸ್ ಇದ್ದರೂ ನಾನು ಇದುವರೆಗೂ ಆ ವ್ಯೂ ಪಾಯಿಂಟ್ ಇತ್ತಲ್ಲ, ಸೊ ಅದನ್ನು ನಾನು ಎಂದೂ ನೋಡೇ ಇರಲಿಲ್ಲ. ಅವ್ರು ಕರ್ಕೊಂಡೋಗಿ ತೋರಿಸಿದ್ರು, ಅಂದರೆ ಶಶಿ ಕರ್ಕೊಂಡೋಗಿ ತೋರಿಸಿದ್ರು ವ್ಯೂ ಪಾಯಿಂಟು. ಈ ರೋಡ್ ನೋಡ್ತಾ ಇದ್ದೆ, ರೋಡಲ್ಲಿ ಸೈಡಲ್ಲಿ ಇರ್ತಾಯಿತ್ತು, ನೋಡ್ತಾ ಇದ್ದೆ. ಆದರೆ ನಾನು ಎಂದೂ ಹೋಗಿ ಆ ವ್ಯೂ ಪಾಯಿಂಟ್ನ ನೋಡಿರಲಿಲ್ಲ. ಸೊ ಇವತ್ತು ಕರ್ಕೊಂಡೋಗಿ ತೋರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ಆಗೋದೇನಾದರೂ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ ಮಾತಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ನನಗೆ ವ್ಯೂ ನೋಡಿ ಏನನ್ನಿಸ್ತು ಅಂದರೆ, ನಾವೆಷ್ಟು ಬೆಟ್ಟಗಳ ಮಧ್ಯೆ ಇದ್ದೀವಲ್ವಾ, ನಾವೆಷ್ಟು ನೇಚರ್ಸ್ ಮಧ್ಯೆ ಇದ್ದೀವಲ್ವಾ ಅಂತ ಅನ್ನಿಸ್ತು. ಅದನ್ನು ನೋಡಿಕೊಂಡು ನಾವು ಮನೆ ಕಡೆ ಹೊರಟಾಗ ಅಲ್ಲೇ ರೋಡ್ ಸೈಡಲ್ಲಿ ದುರ್ಗದಳ್ಳಿ ಹತ್ರ ಒಂದು ವಿದ್ಯಾಶಂಕರ ದೇವಾಲಯ ಅಂತ ಇದೆ. ಅಂದರೆ ತುಂಬಾ ಹಳೆ ದೇವಸ್ಥಾನ ಅಂತ ಹೇಳ್ಬೋದು. ಅಂದರೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಒಂದು ಸ್ಮಾಲ್ ಬೋರ್ಡ್ ಹಾಕಿದ್ದಾರೆ, ಗ್ರೀನ್ ಬೋರ್ಡು, ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ನನಗೆ ಹೇಗೆ ಗೊತ್ತು ಅಂದರೆ, ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ನನ್ನ ಫ್ರೆಂಡ್ಸು ದುರ್ಗದಲ್ಲಿ ಅನುಪ್ನಳ್ಳಿಯಿಂದ ಬರೋರಲ್ಲ, ಸೊ ಅವ್ರು ಒಂದಿನ ನಮ್ಮನ್ನು ಇಲ್ಲಿಗೆ ಕರ್ಕೊಬಂದಿದ್ರು. ಅಂದರೆ ಫ್ರೆಂಡ್ಸ್ ಎಲ್ಲ ಹೀಗೆ ಹೊರಗಡೆ ಬಂದಾಗ ಈ ದೇವಸ್ಥಾನಕ್ಕೆ ಹೋಗಿ ನಾಮಾಚರಣೆಗೆ ಹೋಗಿ ಆಟ ಆಡ್ಕೊಂಡು ಬಂದಿದ್ದು ನೆನಪು ಚಿಕ್ಕ ವಯಸ್ಸಲ್ಲಿ. ಸೊ ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ಶಶಿಗೆ, ಇಲ್ಲೊಂದು ದೇವಸ್ಥಾನ ಇದೆ ಹಳೆ ಕಾಲದ್ದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ. ಸರಿ ಆಯಿತು, ಒಂದಿನ ಹೋಗೋಣ ಅಂತ ಹೇಳಿದರು. ಹೆಂಗಿದ್ರು ಹೋಗ್ತಾಯಿದ್ವಲ್ಲ, ಸರಿ ಆಯಿತು ನೋಡ್ಕೊಂಬರೋಣ ಅಂತ ಹೇಳಿ ಒಳಗೆ ಹೋಗಿ ನೋಡ್ಕೊಂಬಂದ್ವಿ. ತುಂಬಾ ಹಳೆ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೀವೇನಾದರೂ ಅಕ್ಕಪಕ್ಕ ಈ ದೇವಸ್ಥಾನದ ಅಂದರೆ ನಾಮಾಚರಣೆ ದುರ್ಗದಲ್ಲಿ ಹತ್ರ ಓಡಾಡ್ತಿದ್ರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ.